ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಕ್ಚುಲಿ ಇವತ್ತಿನ ವ್ಲಾಗ್ ಬಂದು ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಪ್ಪ ಇಬ್ಬರು ರೆಡಿಯಾಗಿದ್ದೀವಿ? ಮೈಸೂರು. ಎಸ್, ನಾವಿವತ್ತು ಮೈಸೂರಿಗೆ ಹೋಗ್ತಾ ಇದ್ದೀವಿ. ಯಾಕೆ ಏನು ಅಂತ ನಾನು ಮುಂದೆ ಹೇಳ್ತೀನಿ. ಸೊ ಫೈನಲಿ ಎಲ್ಲ ರೆಡಿ ಆಗಿಬಿಟ್ಟು ಮೈಸೂರಿಗೆ ಹೊರಟಿದ್ವಿ. ಪಾಪು ಇರಲಿಲ್ಲ, ಸ್ಕೂಲ್ಗೆ ಹೋಗಿದ್ದ. ಸೊ ಆನ್ ದ ವೇ ಅವನನ್ನು ಪಿಕ್ ಮಾಡಿಕೊಂಡು ಹಾಗೆ ಡ್ರೆಸ್ ಚೇಂಜ್ ಮಾಡ್ಕೊಂಡು ಕರ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಬರೀ ಎಲ್ಲಾದರೂ ಲಾಂಗ್ ಹೋಗಬೇಕಾದ್ರೆ ಕಾರ್ ಯೂಸ್ ಮಾಡೋದ್ರಿಂದ ಸ್ವಲ್ಪ ಗ್ಲಾಸಲ್ಲೆಲ್ಲ ಧೂಳಾಗಿತ್ತು. ಸೊ ಇವ್ರು ಅದನ್ನೆಲ್ಲ ಕ್ಲೀನ್ ಮಾಡ್ತಾಯಿದ್ರು. ಯಾವಾಗಲೂ ಇವರೇ ಕ್ಲೀನ್ ಮಾಡೋದು ಆ್ಯಕ್ಚುಲಿ. ನನ್ನ ತಮ್ಮನಷ್ಟು ವೇಸ್ಟ್ ಪಡಿ ಯಾರೂ ಇಲ್ಲ. ಅವ್ರ ಬಾವನ ಕೈಲಿ ಕಾರ್ ಓಡಿಸ್ತಾ ಇದ್ದಾನೆ ನೋಡಿ ಫ್ರೆಂಡ್ಸ್. ಎಷ್ಟೇ ಆದರೂ ನಮ್ಮನೆ ಕಾರ್ ಆಗಿರೋದ್ರಿಂದ ಯಾರು ಕ್ಲೀನ್ ಮಾಡಿದ್ರು ಏನೂ ತಪ್ಪಿಲ್ಲ. ನೋಡಿ ಇಲ್ಲಿ ಹಾಯ್ ಮಾಡು ಅನ್ವಿ. ನಂಗೆ ಸ್ಕೂಲಿಂದ ಕರ್ಕೊಂಡು ಡ್ರೆಸ್ ಚೇಂಜ್ ಮಾಡ್ಕೊಂಡು ಕಾರಲ್ಲೇ ಕರ್ಕೊಂಡು ಹೋಗ್ತಾ ಇದ್ದೀವಿ ನೋಡಿ. ಅವನಿಗೆ ಊಟ ಇವಾಗ ಏನು ಊಟ? ಮ್ಯಾಗಿ, ಬನಾನಾ. ನಿನ್ನ ಫೇವ್ರೆಟ್ ತಾನೇ? ಹೊರಟಾಗಲೇ ಲೇಟಾಗಿತ್ತು ಅಂತ ಹೇಳಿ ನನ್ನ ತಮ್ಮ ಫುಲ್ ಫಾಸ್ಟಾಗಿ ಕಾರ್ನ ಡ್ರೈವ್ ಮಾಡಿಕೊಂಡು ಮೈಸೂರಿಗೆ ರೀಚ್ ಆದ. ಅದೆಷ್ಟು ಬೇಗ ರೀಚ್ ಆದ ಅಂತಲೇ ಗೊತ್ತಾಗಲಿಲ್ಲ. ವಿತಿನ್ 1 ಅವರ್ ಒಳಗಡೆ ಮೈಸೂರೊಳಗೆ ರೀಚ್ ಆಗಿದ್ವಿ. ಎಲ್ಲಿಗೆ ಬಂದಿದ್ದೀವಿ ಮಗನೇ ನಾವಿವತ್ತು? ಏನಕ್ಕೆ ಏನಕ್ಕೆ ಹಾಯ್ ಮಾಡು ನೀನು ಎಲ್ಲರಿಗೂ. ಹಾಯ್ ಮಾಡಲ್ವಾ? ನೋಡು ಕರೆಕ್ಟಾಗಿ ಅನ್ವಿ. ಅನ್ವಿಕ್ ಫುಲ್ ಟಯರ್ಡ್ ಆಗಿಬಿಟ್ಟಿದೆ. ಹಾಯ್. ಆ್ಯಕ್ಚುಲಿ ಇವತ್ತು ಶಾಪಿಂಗಿಗೆ ಅಂತ ಬಂದಿದ್ದೀವಿ. ನಮ್ಮ ತಮ್ಮನೂ ಮತ್ತು ಇವರು ಏನೋ ತಗೊಂಬರಕ್ಕೆ ಹೋಗಿದ್ದಾರೆ. ಸೊ ಇದಾದಮೇಲೆ ಬಟ್ಟೆ ತಗೊಳಕ್ಕೆ ಹೋಗ್ತೀವಿ ನಾವು. ಅದಾದಮೇಲೆ ಬಟ್ಟೆ ತಗೊಳಕ್ಕೆ ಅಂತ ಅರಸು ರೋಡ್ಗೆ ಬಂದ್ವಿ. ಸಡನ್ನಾಗಿ ಏನಕ್ಕಪ್ಪ ಶಾಪಿಂಗ್ ಮಾಡ್ತಾಯಿದ್ದೀವಿ ಅಂತಂದರೆ ನೆಕ್ಸ್ಟ್ ಮಂತ್ ನಮ್ಮ ಅಣ್ಣನ ಮದುವೆ ಇರೋದ್ರಿಂದ ಸೊ ಕೆಲ್ವಿನ್ ಅವ್ರಿಗೆ ಒಂದು ಬ್ಲೇಸರ್ ಹುಡುಕ್ತಾ ಇದ್ದೀವಿ. ಸ್ಟಿಚ್ ಮಾಡಿಸಿರೋ ಬ್ಲೇಸರ್ಸ್ ಆದರೆ ತುಂಬ ಕ್ವಾಲಿಟಿನೂ ಇರುತ್ತೆ, ಹಾಗೆ ತುಂಬ ದಿನವೂ ಬರುತ್ತೆ ಅಂತ ಹೇಳ್ಬಿಟ್ಟು ನಮ್ಮಮ್ಮ ಹೇಳಿದ್ದಕ್ಕೆ ಫಸ್ಟ್ ಒಂದು ಶಾಪ್ಗೆ ಹೋಗಿ ವಿಚಾರಿಸಿದ್ವಿ. ಕ್ಲಾತ್ ಏನೋ ಚೆನ್ನಾಗಿತ್ತು, ಆದರೂ ಫುಲ್ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ ಅಂತ ಹೇಳ್ಬಿಟ್ಟು ಇನ್ನೂ 1-2 ಶಾಪ್ಗೆ ಹೋಗಿ ವಿಸಿಟ್ ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಮುಗಿಸ್ಕೊಂಡು ನೆಕ್ಸ್ಟ್ ಶಾಪ್ಗೆ ಹೋದ್ವಿ. ಈ ಶಾಪಲ್ಲಿ ನಮಗೆ ವೆರೈಟಿ ಆಫ್ ಬ್ಲೇಸರ್ ಸೂಟ್ಸ್ ಅವೈಲಬಲ್ ಇತ್ತು. ಬಟ್ ಪ್ರಾಬ್ಲಮ್ ಏನಪ್ಪ ಅಂತಂದರೆ ನನ್ನ ತಮ್ಮ ಫುಲ್ಲು ದಪ್ಪ ಅಲ್ವಾ. ಸೊ ಅವ್ನ ಸೈಜ್ಗೆ ಕರೆಕ್ಟಾಗಿರೋ ಬ್ಲೇಸರ್ಸ್ ನಮಗೆ ಸಿಗ್ತಾ ಇರಲಿಲ್ಲ. ಸಿಕ್ಕಿದ್ರೂ ಕಲರ್ ಮ್ಯಾಚ್ ಆಗ್ತಿರ್ಲಿಲ್ಲ, ಕಲರ್ ಸಿಕ್ಕಿದ್ರೆ ಸೈಜ್ ಆಗ್ತಿರ್ಲಿಲ್ಲ. ಆದರೂ ತುಂಬ ಏನು ಟೈಮ್ ತಗೊಳ್ಳಿಲ್ಲ, ಬೇಗನೆ ಅವ್ನ ಸೈಜ್ಗೆ ಒಂದು ಬ್ಲೇಸರ್ ಸಿಕ್ತು. ಸೊ ತಗೊಂಡು ನಾವು ಅಲ್ಲಿಂದ ನೆಕ್ಸ್ಟ್ ನಮ್ಮ ಪಾಪುಗೆ ಬಟ್ಟೆ ತೊಗೋಬೇಕಾಗಿತ್ತು. ಸೊ ಆ ಕಡೆ ಹೋಗೋಣ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟ್ವಿ. ಕಾರ್ನ ಒಂದು ಕಡೆ ಪಾರ್ಕ್ ಮಾಡಿಬಿಟ್ಟು ನಾನು ಮಮ್ಮಿನೂ ಪಾಪುಗೆ ಬಟ್ಟೆ ತೊಗೊಳ್ಳೋಣ ಅಂತ ಹೊರಟ್ವಿ ಒಂದು ಕಡೆ. ಇಲ್ಲೂ ಮತ್ತು ಇವರು ಏನೋ ಕಾರ್ಗೆ ಐಟಮ್ಸ್ ತೊಗೊಂಬರ್ಬೇಕು ಅಂತ ಹೇಳ್ಬಿಟ್ಟು ಅವ್ರು ಇನ್ನೊಂದು ಪ್ಲೇಸ್ಗೆ ಹೋದರು. ಪಾಪುಗೂ ಕೂಡ ಬೇಗ ಬಟ್ಟೆ ಸೆಲೆಕ್ಷನ್ ಆಯಿತು. ಸೊ ಅಷ್ಟರಲ್ಲಿ ಅವರು ಬಂದರು. ಹಾಗೆ ಫ್ರೂಟ್ ಸಲಾಡ್ ತಿನ್ನೋಣ ಅಂತ ಹೇಳ್ಬಿಟ್ಟು ನಮ್ಮ ರೆಗ್ಯುಲರ್ ಸ್ಪಾಟ್ಗೆ ಹೋದ್ವಿ. ನಿಯರ್ಲಿ 15 ಇಯರ್ಸಿಂದನೂ ನಾವು ಶಾಪಿಂಗ್ಗೆ ಬಂದರೆ ಇಲ್ಲಿ ಮಾತ್ರ ಮಿಸ್ ಮಾಡ್ದೇ ಫ್ರೂಟ್ ಸಲಾಡ್ ತಿಂದ್ಬಿಟ್ಟೇ ಹೋಗೋದು. ಯಾಕಂದರೆ ಅಷ್ಟು ಟೇಸ್ಟಿಯಾಗಿರುತ್ತೆ. ಐಸ್ ಕ್ರೀಮ್ಸ್ ಆಗಿರ್ಬೋದು, ಜ್ಯೂಸ್ ಆಗಿರ್ಬೋದು. ಮೈಸೂರು ಕಡೆ ಯಾರಾದರೂ ವಿಸಿಟ್ ಮಾಡಿದ್ರೆ ತಪ್ಪದೇ ಈ ಪ್ಲೇಸ್ಗೆ ವಿಸಿಟ್ ಮಾಡಿ ಐಸ್ ಕ್ರೀಮ್ಸ್ನ ಟ್ರೈ ಮಾಡಿ. ಹಾಗೆ ಕೂಲ್ ಡ್ರಿಂಕ್ಸ್ ಕೂಡ ಇದೆ. ಲೊಕೇಶನ್ ಬಂದು ಹಳೆ ಸುಮಂಗಲಿಯಿಂದ ಮಾರ್ಕೆಟ್ ರೋಡ್ಗೆ ಹೋಗೋ ದಾರಿಯಲ್ಲೇ ಇದೆ. ಎನಿವೇಸ್ ಇಬ್ಬರಿಗೂ ಬಟ್ಟೆ ಎಲ್ಲ ತೊಗೊಂಡಿದ್ದಾಗಿತ್ತು. ಲಾಸ್ಟ್ ಇನ್ನೊಂದು ಪೆಂಡಿಂಗ್ ಇತ್ತು, ಏನಪ್ಪ ಅಂದರೆ ಶೂಸ್ ಒಂದು ತೊಗೋಬೇಕಾಗಿತ್ತು. ಸೊ ಅದನ್ನ ತೊಗೊಳಕ್ಕೆ ಇನ್ನೊಂದು ಸೈಡ್ ಹೋಗ್ತಾ ಇದ್ವಿ. ನಮ್ಮ ಪಾಪಗಂತೂ ಫುಲ್ ಕಾಲು ನೋವು ಬಂದುಬಿಟ್ಟಿತ್ತು. ಅವ್ನು ಸ್ವಲ್ಪನೂ ನಡೀತಾನೆ ಇರಲಿಲ್ಲ. ಸೊ ನನ್ನ ತಮ್ಮ ಎತ್ಕೊಂಡ್ಬರ್ತೀನಿ ಅಂದ್ಬಿಟ್ಟು ಅವನ ಜೊತೆ ಕಿತ್ತಾಡಿಕೊಂಡು ಎತ್ಕೊಂಡು ಬರ್ತಾಯಿದ್ದ. ಮಕ್ಕಳಿಗಂತೂ ಹೊರಗಡೆ ಹೋದಾಗ ಎಷ್ಟು ತಿಂಡಿ ಕೊಡಿಸಿದ್ರು ಸಾಕಾಗಲ್ಲ. ಸೊ ಏನು ನೋಡಿದ್ರು ಬೇಕು ಬೇಕು ಅಂತ ಕೇಳ್ತಾರೆ. ಸೊ ಇಲ್ಲೂ ಅದನ್ನೇ ಹಠ ಮಾಡ್ತಾ ಇದ್ದಾನೆ. ನೆಕ್ಸ್ಟ್ ಅಲ್ಲಿಂದ ನಾವು ಹೋಗ್ಬೇಕಾಗಿದ್ದ ಲೊಕೇಶನ್ನ ರೀಚ್ ಆದ್ವಿ. ಬಟ್ ಅನ್ಫಾರ್ಚುನೇಟ್ಲಿ ನಮಗೆ ಶೂಸ್ ಸಿಗಲಿಲ್ಲ ಅವತ್ತು. ಇನ್ನೇನಪ್ಪ ಮಾಡೋದು ಅಂತ ಹೇಳ್ಬಿಟ್ಟು ಮತ್ತೆ ಅರಸು ರೋಡಲ್ಲಿ ನಮ್ಮನ್ನು ನಿಲ್ಲಿಸ್ಬಿಟ್ಟು ಇವನು ಕಾರ್ ತೊಗೊಂಬರಕ್ಕೆ ಹೋದ. ಸೊ ಅದೇ ಗ್ಯಾಪಲ್ಲಿ ನಮ್ಮ ಅನ್ವಿ ನಮ್ಮ ಅಮ್ಮನಿಗೆ ಪಾಪ್ಕಾರ್ನ್ ತೆಗೆದುಕೊಡು ಮಮ್ಮಿ ಅಂತ ಹೇಳ್ಬಿಟ್ಟು ಹಠ ಮಾಡ್ತಿದ್ದ. ಸೊ ಅಮ್ಮ ಅಂತೂ ಅವ್ನಿಗೆ ಕೇಳಿದ್ನೆಲ್ಲ ಕೊಡ್ಸೋವರೆಗೂ ಬಿಡಲ್ಲ. ಸೊ ಅದನ್ನು ತೆಗೆದುಕೊಟ್ರು. ತಿಂತಾ ಕೂತಿದ್ದ ಅಷ್ಟರಲ್ಲಿ ಕಾರ್ ಬಂತು. ಸೊ ನಮಗೂ ಇನ್ನೇನು ಕೆಲಸ, ನಮ್ಮ ಊರಿಗೆ ಹೊರಟ್ವಿ. ಅಲ್ಲಿಂದ ಅರೌಂಡ್ 8:30 ಆಗಿತ್ತು ನಾವು ಎಚ್ ಡಿ ಕೋಟೆಗೆ ರೀಚ್ ಆದಾಗ. ಬಂದ ತಕ್ಷಣ ಮಮ್ಮಿ ಮನೆಗೆ ಹೋದ್ವಿ.
ಪಾಪು ಅವಾಗ ತಾನೇ ಎದ್ದಿದ್ದರಿಂದ ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಕೊಂಡು ರೆಸ್ಟ್ ಮಾಡಿಬಿಟ್ಟು ನಂತರ ಒಂದು 10 ಮಿನಿಟ್ಸ್ ಬಿಟ್ಟು ನಾವು ನಮ್ಮನೆ ಕಡೆಗೆ ಬಂದ್ವಿ. ನಾನಂತೂ ನಮ್ಮ ಮನೆಗೆ ಬಂದ ತಕ್ಷಣ ಫಸ್ಟ್ ಮಾಡೋ ಕೆಲಸನೇ ಫ್ರೆಶ್ ಆಗೋದು. ಸೊ ಫ್ರೆಶ್ ಆದ ತಕ್ಷಣ ಫುಲ್ ರಿಲ್ಯಾಕ್ಸ್ ಆಗುತ್ತೆ. ನಂತರ ಅನ್ವಿಕ್ ತುಂಬಾ ಕಾಲು ನೋವು ಅಂತಿದ್ದ. ನೋಡಿದ್ರೆ ಅವನೋಗಿ ಬಕೆಟ್ ಒಳಗೆ ಕೂತಿದ್ದಾನೆ ಬಾತ್ರೂಮಲ್ಲಿ. ನಂತರ ಅವನಿಗೂ ಸ್ನಾನ ಮಾಡಿಸಿ ನಮಗೂ ಟಯರ್ಡ್ ಆಗಿದ್ದರಿಂದ ಊಟ ಮಾಡಿಕೊಂಡು ಮಲ್ಕೊಂಡ್ವಿ. ಇದಾಗಿತ್ತು ಈ ವ್ಲಾಗ್. ದಯವಿಟ್ಟು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಟಿಲ್ ದೆನ್ ಟೇಕ್ ಕೇರ್, ಬಾಯ್.